ಬಾಬಾ ಸಾಹೇಬ್ರಗಳ ಸಿನಿಮಾಗಳು ಮಾಡ್ತಾರೆ ಅವ್ರಿಗೆ ಒಂದು SCPTSP ಫಂಡಲ್ಲಿ ವಿಶೇಷವಾದಂಥ ಒಂದು ಅನುದಾನ ನೀಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರಕ್ಕೆ 2 ವರ್ಷ. SC/ST ನಿರ್ದೇಶಕ ನಿರ್ಮಾಪಕರಿಗೆ ವಿಶೇಷ ಸಹಾಯಧನ ಬೇಡಿಕೆ. ಬೆಂಗಳೂರು, ಫೆಬ್ರವರಿ 23. ಸಾಮಾಜಿಕ ನ್ಯಾಯದ ಸಂದೇಶ ಸಾರಿದ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರ ಬಿಡುಗಡೆಯಾಗಿ ಇಂದು ಸರಿಯಾಗಿ 2 ವರ್ಷ ಪೂರೈಸಿದೆ. ಬಿಡುಗಡೆಯ ಸಂದರ್ಭದಲ್ಲಿ ಕೆಲವು ಮೂಲಭೂತವಾದಿಗಳ ವಿರೋಧದಿಂದಾಗಿ ಚಿತ್ರ ಪ್ರದರ್ಶನಕ್ಕೆ ಸಮರ್ಪಕ ಶೋಗಳ ಕೊರತೆ ಉಂಟಾಗಿತ್ತು ಎಂಬ ವಿಷಯ ಇದೀಗ ಮತ್ತೆ ಪ್ರಸ್ತಾಪಕ್ಕೆ ಬಂದಿದೆ. ಚಿತ್ರದ ನಿರ್ದೇಶಕ AR ಸಾಯಿರಾಮ್ ಅವರು ಆ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ನಾಯಕರೊಂದಿಗೆ ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದಿದ್ದರೂ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕಳೆದ ವರ್ಷದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿಯೂ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಆಧರಿಸಿದ ಚಿತ್ರಗಳಿಗೆ ಚಿತ್ರರಂಗದಲ್ಲಿ ಅಸ್ಪೃಶ್ಯತೆ ನಡೆಯುತ್ತಿದೆ ಎಂದು ಮನವಿ ಮಾಡಲಾಗಿತ್ತು. ಈ ಹಿನ್ನೆಲೆ SC/ST ನಿರ್ಮಾಪಕರು ನಿರ್ಮಿಸುವ ಚಿತ್ರಗಳಿಗೆ SC/SP/TSP ಯೋಜನೆಯಡಿ 5 ಲಕ್ಷ ರೂಪಾಯಿ ವಿಶೇಷ ಸಹಾಯಧನ ನೀಡುವ ಕ್ರಮವನ್ನು ಸರ್ಕಾರ ಆರಂಭಿಸಿತ್ತು. 2026-27 ಬಜೆಟ್ ಪೂರ್ವಭಾವಿ ಸಭೆ ಫೆಬ್ರವರಿ 23ರಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆಯಿತು. ಸಭೆಗೆ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಬಸನಗೌಡ ದದ್ದಲ್, ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್, ಸಂಡೂರು ಶಾಸಕಿ ಅನ್ನಪೂರ್ಣ, ಸುರಪುರ ಶಾಸಕ ವೇಣುಗೋಪಾಲ ನಾಯಕ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್, ಆರ್ಥಿಕ ಇಲಾಖೆ ಕಾರ್ಯದರ್ಶಿ ರಿಥಿಕ್ ಸಿಂಗ್, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಾವೇರಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಕನಗವಲ್ಲಿ, ಇಲಾಖೆ ನಿರ್ದೇಶಕ ಯೋಗೇಶ್, ಜಂಟಿ ನಿರ್ದೇಶಕ ರಾಜಕುಮಾರ್, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಶೋಕದುಡ ಗುಂಟಿ ಹಾಗೂ ಷಡಕ್ಷರಯ್ಯ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. ಇದಲ್ಲದೆ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಅಧ್ಯಕ್ಷ ಸಿರಿಗೆರೆ ತಿಪ್ಪೇಸ್ವಾಮಿ, ಕಾರ್ಯದರ್ಶಿ ರವಿಚಂದ್ರನ್, ನಿರ್ದೇಶಕ ಸಾಯಿರಾಮ್, ವಾಲ್ಮೀಕಿ ನವಸಮಾಜದ ಅಧ್ಯಕ್ಷ SR ನಾಯಕ್, ವಾಲ್ಮೀಕಿ ಜಾಗೃತ ಸಂಘಟನೆಯ ಕುಪ್ಪೂರು ಶ್ರೀಧರ್ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. SC/ST ನಿರ್ದೇಶಕ ನಿರ್ಮಾಪಕರ ಪ್ರಮುಖ ಬೇಡಿಕೆ ಸಭೆಯಲ್ಲಿ ಚಲನಚಿತ್ರರಂಗದ ಪ್ರತಿನಿಧಿಯಾಗಿ ನಿರ್ದೇಶಕ ನಿರ್ಮಾಪಕ AR ಸಾಯಿರಾಮ್ ಅವರು ಸ್ಪಷ್ಟವಾಗಿ ಒತ್ತಾಯಿಸಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಆಧರಿಸಿ ಸಿನಿಮಾ ಮಾಡುವ SC/ST ನಿರ್ದೇಶಕ ನಿರ್ಮಾಪಕರಿಗೆ ಈ ವರ್ಷದ ಬಜೆಟ್ನಲ್ಲಿ ವಿಶೇಷ ಸಹಾಯಧನ ಘೋಷಿಸಬೇಕು. ಇಂತಹ ಸಾಮಾಜಿಕ ಜಾಗೃತಿ ಮೂಡಿಸುವ ಚಿತ್ರಗಳಿಗೆ ಚಿತ್ರಮಂದಿರಗಳಲ್ಲಿ ಸಮರ್ಪಕ ಅವಕಾಶ ಕಲ್ಪಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಸರ್, ಜೈ ಭೀಮ್ ಸರ್. ಬಹಳ ಖುಷಿ ಇದೆ ಸರ್. ನಾನೊಬ್ಬ ಸಿನಿಮಾ ನಿರ್ದೇಶಕ, ಧೈರ್ಯಂ ಸರ್ವತ್ರ ಸಾಧನಂ ಅಂತ DSS ಅಂತ ಇಲ್ಲಿಗೆ ಕರೆಕ್ಟಾಗಿ 2 ವರ್ಷ ಆಯಿತು ಸಿನಿಮಾ ರಿಲೀಸ್ ಆಗಿ. ಬಾಬಾ ಸಾಹೇಬ್ರ ಚಿಂತನೆ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದೇ ವರ್ಷ ನೀವೊಂದು ಸ್ಟೇಟ್ಮೆಂಟ್ ಹೇಳಿದ್ರಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ, ಯಾರು ಬಾಬಾ ಸಾಹೇಬ್ರ ಕೆಲವೊಂದು ಚಿಂತನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತೀರಾ ಅದು ನಮ್ಮ ಸರ್ಕಾರದಿಂದ ಅವ್ರಿಗೆ ಬೆಂಬಲವಾಗಿ ಕೊಡ್ತೀವಿ ಅಂತ ಬಹಳ ಖುಷಿಯಾಗಿತ್ತು ಸರ್. ಇವತ್ತು ಕೂಡ DIPR ಇಲ್ಲಿ ಏನು ಸಬ್ಸಿಡಿ ಅಮೌಂಟ್ ಅಂತ ಬರುತ್ತೆ ಅದರಲ್ಲಿ ಯಾರು SC/ST ನಿರ್ಮಾಪಕರು ಇರ್ತಾರೆ ಅವರಿಗೆ ತಲಾ SCPTSP ಫಂಡಿಂದ 5 ಲಕ್ಷ ಅಂತ ವಿಶೇಷ ಸಹಾಯಧನ ಅಂತ ಹೋಗ್ತಾ ಇದೆ ಸರ್. ಇಲ್ಲಿ ನನ್ನ ಮನವಿ ಏನಂದ್ರೆ ಸರ್, ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬರು ಹೆಸರು ಹೇಳಕ್ಕೂ ಕೂಡ ಚಲನಚಿತ್ರರಂಗದಲ್ಲಿ ತುಂಬಾ ಅಂದ್ರೆ ಅಲ್ಲೂ ಕೂಡ ಅನ್ಟಚಬಿಲಿಟೀಸ್ ತುಂಬಾ ಜೋರ ನಡೀತಾ ಇದೆ ಸರ್. ಯಾಕಂದ್ರೆ ನನ್ನ ಸಿನಿಮಾಗೆ ಒಂದು ಶೋ ಕೂಡ ಕೊಡ್ಲಿಲ್ಲ ಆಲ್ ಓವರ್ ಕರ್ನಾಟಕ. TVR, ಐನಾಕ್ಸ್, ಸಿನಿಪೋಲಿಸು ನಿಮ್ ಕೂಡ ಕಂಪ್ಲೇಂಟ್ ಕೂಡ ಮಾಡಿದ್ವಿ, ಅದು ಏನು ಕೂಡ ಕ್ರಮ ಆಗಲಿಲ್ಲ. ಪ್ಯೂರ್ ಬಾಬಾ ಸಾಹೇಬರು ಚಿಂತನೆ ಇದ್ದಂತ ಸಿನಿಮಾ ಆಗಿತ್ತದು. ಸೊ ಈಗ ನಿಮ್ಮಲ್ಲಿ ಮನವರಿಕೆ ಏನಂದ್ರೆ ಸರ್, ಯಾರು ಬಾಬಾ ಸಾಹೇಬರು ಚಿಂತನೆ ಇಟ್ಟುಕೊಂಡು SC/STಗಳು ಸಿನಿಮಾಗಳು ಮಾಡ್ತಾರೆ ಅಂತ ನಿರ್ದೇಶಕ ನಿರ್ಮಾಪಕರಿಗೆ ಒಂದು ವಿಶೇಷವಾದಂತ ಒಂದು ಅನುದಾನನ ಘೋಷಣೆ ಮಾಡಿ ದಯವಿಟ್ಟು ಆ ಥರದಂಥ ಸಿನಿಮಾಗಳಿಗೆ ಬೆಂಬಲ ಘೋಷಣೆ ಮಾಡಬೇಕು. ಬಾಬಾ ಸಾಹೇಬ್ರ ಚಿಂತನೆಗಳು ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಆಗ್ಬೇಕು. ಯಾಕಂದ್ರೆ ಇವತ್ತೊಂದು ದೊಡ್ಡ ಮಟ್ಟದ ದೂರಿದೆ, ST ಜನಾಂಗದಲ್ಲಿ ಬಾಬಾ ಸಾಹೇಬ್ರಿಗೆ ವಿರೋಧಿಸ್ತಾರೆ, ಅವಮಾನ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಅಂತ. ಈ ರೀತಿಯಾದಂಥ ಏನಾದ್ರೂ ಒಂದು ವಿಶೇಷವಾದ ಅನುದಾನಗಳು ನೀಡಿ ST ನಿರ್ದೇಶಕರು ಯಾರು ಬಾಬಾ ಸಾಹೇಬ್ರಗಳ ಸಿನಿಮಾಗಳು ಮಾಡ್ತಾರೆ ಅವ್ರಿಗೆ ಒಂದು SCPTSP ಫಂಡಲ್ಲಿ ವಿಶೇಷವಾದಂಥ ಒಂದು ಅನುದಾನ ನೀಡಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀವಿ ಸರ್. ಪರಿಶಿಷ್ಟ ಪಂಗಡಗಳ ಪರ ಹೆಚ್ಚುವರಿ ಬೇಡಿಕೆಗಳು. ಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಮುಖ ಬೇಡಿಕೆಗಳನ್ನು ಕೂಡ ಮುಂದಿಡಲಾಯಿತು. ಪ್ರತ್ಯೇಕ ಆದಿವಾಸಿ ನಿಗಮ ಮಂಡಳಿ ಸ್ಥಾಪನೆ, ಟ್ರೈಬಲ್ ವಿಶ್ವವಿದ್ಯಾಲಯ ಸ್ಥಾಪನೆ,
ಈ ಬೇಡಿಕೆಯನ್ನು ಸಿರಿಗೆರೆ ತಿಪ್ಪೇಸ್ವಾಮಿ ಮುಂದಿಟ್ಟರು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತರಣೆ. 1999ರಲ್ಲಿ ಸ್ಥಾಪಿತವಾದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 25 ವರ್ಷ ಪೂರೈಸಿದರೂ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಕಚೇರಿಗಳು ಇಲ್ಲ. ಪ್ರಸ್ತುತ ಕೇವಲ 21 ಜಿಲ್ಲೆಗಳಲ್ಲಿ ಮಾತ್ರ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೂ 11 ಜಿಲ್ಲೆಗಳಲ್ಲಿ ಸ್ಥಾಪನೆಯಾಗಿಲ್ಲ. ಇದು ಎಸ್ಟಿ ಸಮುದಾಯದ ಮೇಲಿನ ಆಡಳಿತಾತ್ಮಕ ಅನ್ಯಾಯವಾಗಿದೆ. ತಕ್ಷಣವೇ ಉಳಿದ ಜಿಲ್ಲೆಗಳಲ್ಲಿ ಕಚೇರಿಗಳನ್ನು ಆರಂಭಿಸಬೇಕು ಹಾಗೂ ಎಲ್ಲಾ ತಾಲ್ಲೂಕುಗಳಲ್ಲಿ ತಾಲ್ಲೂಕು ಮಟ್ಟದ ಕಚೇರಿಗಳನ್ನು ಸ್ಥಾಪಿಸಬೇಕು. 2026ರಿಂದ 27ರ ಬಜೆಟ್ನಲ್ಲಿ ಇದಕ್ಕಾಗಿ ಪ್ರತ್ಯೇಕ ಅನುದಾನ ಮೀಸಲಿಡಬೇಕು ಎಂದು ಕುಪ್ಪೂರು ಶ್ರೀಧರ್ ಒತ್ತಾಯಿಸಿದರು. ಟಿಎಸ್ಪಿ ಇಲಾಖೆಗೆ ಪ್ರತ್ಯೇಕ ಆಯೋಗ ರಚನೆ. ಟಿಎಸ್ಪಿ ನಿಧಿಗಳ ಮೇಲ್ವಿಚಾರಣೆಗೆ ಹೊಸ ಆಯೋಗ ರಚಿಸಬೇಕು ಎಂದು ಸಾಹೇಬ್ ರೆಡ್ಡಿ ಬೇಡಿಕೆ ಇಟ್ಟರು. ಇದರ ಜೊತೆಗೆ ಏಕಲವ್ಯ ಶಾಲೆಗಳು, ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್, ನಿವೇಶನ, ಭೂ ಹಕ್ಕುಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ 2026ರಿಂದ 27ರ ಬಜೆಟ್ನಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಎಸ್ಸಿ/ಎಸ್ಟಿ ನಿರ್ದೇಶಕ ನಿರ್ಮಾಪಕರ ಪ್ರೋತ್ಸಾಹಕ್ಕಾಗಿ ಯಾವ ರೀತಿಯ ಅನುದಾನ ಘೋಷಿಸುತ್ತದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.